Hello all, welcome to Rao's Edu series. If you like this video, please subscribe to my channel and share it to others. In the present video, we shall know about how to compute the assessable value and customs duty. ನಾವೀಗ ಪ್ರೀವಿಯಸ್ ವಿಡಿಯೋನಲ್ಲಿ ಆಲ್ರೆಡಿ ಥಿಯರಿಟಿಕಲ್ ಪಾರ್ಟ್ ಟು ಕ್ಯಾಲ್ಕುಲೇಟ್ ದಿ ಅಸೆಸಬಲ್ ವ್ಯಾಲ್ಯೂ ಅಂಡ್ ಕಸ್ಟಮ್ಸ್ ಡ್ಯೂಟಿನ ಡಿಸ್ಕಸ್ ಮಾಡಿದ್ದೀವಿ. ಈ ಪ್ರೊಫಾರ್ಮಾ ಬೇಸಲ್ಲಿ ಅಸೆಸಬಲ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನೋಡೋಣ. Here we have a problem, that is Fig and Company Limited have imported a machine from UK. From the following particulars we need to calculate customs duty. So ಇದರಲ್ಲಿ FOB cost of machine ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, 10,000 pounds. Freight, air freight 3,000 pounds. Engineering and design charges paid to a firm in UK 500 pounds. License fee relating to imported goods payable by the buyer ಅಂದ್ರೆ importer as a condition of sale, that is 20% of FOB cost ಅಂತ ಹೇಳಿದ್ದಾರೆ. Materials and components supplied by the buyer free of cost 20,000. Insurance paid to the insurer in India, ಇಂಡಿಯಾದಲ್ಲಿ ಪೇ ಮಾಡಿರೋದು 6,000. ಇಲ್ಲಿಗ ಇದೆಲ್ಲ ಪೌಂಡ್ಸ್ ಅಲ್ಲಿ ಇದೆ. ಈ 20,000 ಅನ್ನೋದು ರುಪೀಸ್, 6,000 ಅನ್ನೋದು ರುಪೀಸ್. ದೆನ್ ಬೈಯಿಂಗ್ ಕಮಿಷನ್ paid by the buyer to his agent in UK, ಇದು ಬೈಯಿಂಗ್ ಕಮಿಷನ್ 100 pounds. Then interbank exchange rate as arrived by the authorized dealer 72.5 per UK pound ಇದೆ, ಅಂದ್ರೆ 1 ಪೌಂಡ್ಗೆ 72.5 rupees. ಆದರೆ CBEC has notified that exchange rate is 70.25 rupees per UK ಅಂತ CBEC ನೋಟಿಫೈ ಮಾಡಿದೆ. Importer paid 5,000 towards demurrage charges for delay in clearing the machine from the airport. Importer pay ಮಾಡಿರೋದಿದು. Make suitable assumptions whenever required and show working with explanation ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಾವೀಗ ಆಲ್ರೆಡಿ ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಸೆಸಬಲ್ ವ್ಯಾಲ್ಯೂ ಅಂತ ನೋಡಿದ್ವಿ. ಫಸ್ಟ್ ಅದರಲ್ಲಿ ವ್ಯಾಲ್ಯೂ ಆರ್ ಕಾಸ್ಟ್ ಆಫ್ ದಿ ಮೆಷಿನ್, ಇಲ್ಲಿ FOB ಕಾಸ್ಟ್ ಆಫ್ ದಿ ಮೆಷಿನ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ 10,000. ಆಲ್ ದೀಸ್ ಆರ್ ಇನ್ ಪೌಂಡ್ಸ್, ಪೌಂಡ್ಸ್ ಅಲ್ಲಿ ಇದೆ 10,000. For this we need to add engineering design charges paid to a firm in UK 500 pounds. License fee, that is 20% of FOB ಅಂತಿದ್ದಾರೆ, means 10,000 ನ 20%, that is 2,000. ಇದೆರಡನ್ನು ಆಡ್ ಮಾಡಿದ್ರೆ 10,000 plus 500 and 2,000, that will be 12,500 is FOB value of exporter ಆಗುತ್ತೆ. ಇದಕ್ಕೆ ನಾವು if these are not added we need to add ಅಂತ ಹೇಳಿದ್ವಿ, that is commission. ಬಟ್ ಇಲ್ಲಿ ಕಮಿಷನ್ ಅನ್ನೋದು ಬೈಯಿಂಗ್ ಕಮಿಷನ್ ಇದೆ. ಸೊ ಬೈಯಿಂಗ್ ಕಮಿಷನ್ ಏನಿದೆ, it should not be added, so nil. Then material and components supplied by the buyer free of cost. ಫ್ರೀ ಆಫ್ ಕಾಸ್ಟ್ ಇಂಪೋರ್ಟರ್ ಸಪ್ಲೈ ಮಾಡಿದ್ರೆ that value should be added ಅಂತ ಹೇಳಿದ್ವಿ. ಸೊ that value we need to add. ಬಟ್ ಇಲ್ಲಿ ಅದು ರುಪೀಸ್ ಅಲ್ಲಿದೆ, we have to convert it into pounds, that is 20,000 divided by 70.25, that will be 284.7 pounds ಆಗುತ್ತೆ. ನೆಕ್ಸ್ಟ್ FOB ವ್ಯಾಲ್ಯೂ ಆಸ್ ಪರ್ ಕಸ್ಟಮ್ಸ್ ಆಗೀಗ ನಮಗೆ ಸಿಗುತ್ತೆ. ಇದಿಷ್ಟು ಆಡ್ ಮಾಡಿದ್ರೆ FOB ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟರ್ 12,500ಗೆ ಪ್ಲಸ್ ಈ ಮೆಟೀರಿಯಲ್ ವ್ಯಾಲ್ಯೂ 284.7 ಆಡ್ ಮಾಡಿದ್ರೆ ವಿ ಗೆಟ್ 12,784.7, that is FOB value as per customs. Now to arrive at CIF price we need to add freight charges from the exporting country to India. ಸೊ ಇಲ್ಲಿ ಇದು ಏರ್ ಫ್ರೈಟ್ ಅಂತ ಕೊಟ್ಟಿದ್ದಾರೆ, ಸ್ಪೆಸಿಫೈ ಮಾಡಿದ್ದಾರೆ. ಏರ್ ಫ್ರೈಟ್ ಆದಾಗ ದ ರೂಲ್ ಈಸ್ ಐದರ್ ಆಕ್ಚುಯಲ್ ಆರ್ 20% ಆಫ್ FOB ವಿಚ್ ಎವರ್ ಈಸ್ ಲೆಸ್ ಅಂತ ಹೇಳ್ತೀವಿ. ಸೊ ಇಲ್ಲಿಗ 3,000 ಅನ್ನೋದು FOB ವ್ಯಾಲ್ಯೂನ 20% ಗಿಂತ ಜಾಸ್ತಿ ಇದೆ. ಸೊ ಅದು 3,000 ಇದೆ, ಇಲ್ಲಿ 12,784ಗೆ 20% ಅಂತಂದ್ರೆ ಇಟ್ ವಿಲ್ ಬಿ ಅರೌಂಡ್ ಜಸ್ಟ್ 1
2600 ಸಮಥಿಂಗ್ ಆಗೋದ್ರಿಂದ, ಬಟ್ ಇಲ್ಲಿ 3000 ಇದೆ, ಸೊ ಇಟ್ ಈಸ್ ಇನ್ ಎಕ್ಸಸ್. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ 20% ಆಫ್ FOB, ದಟ್ ಈಸ್ 2556.94 ಆಗುತ್ತೆ. ದೆನ್ ಇನ್ಶೂರೆನ್ಸ್ ಪೇಡ್ ಇನ್ ಇಂಡಿಯಾ, ಅದನ್ನು ಸಹ ಇನ್ ರುಪೀಸ್ ಅಲ್ಲಿದೆ. ವಿ ನೀಡ್ ಟು ಕನ್ವರ್ಟ್ ಇಟ್ ಇನ್ ಟು ಪೌಂಡ್ಸ್. 6000 ಡಿವೈಡೆಡ್ ಬೈ 70.25, ದಟ್ ವಿ ಗೆಟ್ 85.41 ಪೌಂಡ್ಸ್ ಆಯ್ತು. ಯಾಕಂದ್ರೆ ಎಲ್ಲಾನು ಪೌಂಡ್ಸ್ ಅಲ್ಲೇ ಇದ್ರೆ ನಾವು ಅದನ್ನ ಈಸಿಯಾಗಿ ಆಡ್ ಮಾಡಬಹುದು. ಲೇಟರ್ ವಿ ಕ್ಯಾನ್ ಕನ್ವರ್ಟ್. ದೆನ್ ಡಿಮುರೇಜ್ ಚಾರ್ಜಸ್ ಫಾರ್ ಡಿಲೇ ಇನ್ ಕ್ಲಿಯರಿಂಗ್, ಇದು ಪೋಸ್ಟ್ ಶಿಪ್ಮೆಂಟ್ ಮುಗಿದ ಶಿಪ್ಮೆಂಟ್ ಆಗೋವರೆಗೂ ಏನೇನ್ ಚಾರ್ಜಸ್ ಇರುತ್ತೆ, ಇಲ್ಲಿ ಅವನು ಅದನ್ನ ತಗೊಳ್ಳೋವರೆಗೂ ಅದೆಲ್ಲನೂ ಆಡ್ ಮಾಡ್ತೀವಿ. ಬಟ್ ಅದರ ನಂತರದ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ನಾವಿಲ್ಲಿ ಆಡ್ ಮಾಡೋದಿಲ್ಲ. ಸೊ ಹಾಗಾಗಿ ಅದು ನಾಟ್ ಆಡಬಲ್. ಸೊ ಇದಿಷ್ಟು ಟೋಟಲ್ ಮಾಡಿದ್ರೆ FOB ವ್ಯಾಲ್ಯೂ ಆಫ್ ಕಸ್ಟಮ್ಸ್ಗೆ ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಆಡ್ ಮಾಡಿದ್ರೆ ವಿ ಗೆಟ್ 2000, ಇದೆರಡೆ 2000 ಫ್ರೈಟ್ ಇರೋದು ಮತ್ತೆ ಇನ್ಶೂರೆನ್ಸ್ 2642.35. ಸೊ ಇಫ್ ವಿ ಆಡ್ ಇಟ್ ಟು ದಿ FOB ವ್ಯಾಲ್ಯೂ ಆಫ್ ಕಸ್ಟಮ್ಸ್ ವಿ ಗೆಟ್ 15,427.05. It is in pound. Now we need to convert it into rupees. So 1 pound equals 70.25 rupees ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ ಎರಡು ವ್ಯಾಲ್ಯೂ ಇದೆ, ಒಂದು ಇಂಟರ್ ಬ್ಯಾಂಕ್ ಎಕ್ಸ್ಚೇಂಜ್ ರೇಟ್ ಇದೆ, ಇನ್ನೊಂದು CBEC ಇದೆ. ಎಷ್ಟೇ ಎಕ್ಸ್ಚೇಂಜ್ ರೇಟ್ ಅವ್ರು ಕೊಟ್ರು ಬೇರೆ ಬೇರೆ ಇದ್ರದ್ದು, ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ ದಟ್ ಆಫ್ CBEC. ಏನ್ ನೋಟಿಫೈ ಮಾಡಿರುತ್ತೆ ಆ ಎಕ್ಸ್ಚೇಂಜ್ ರೇಟ್ ಅನ್ನೇ ಕನ್ಸಿಡರ್ ಮಾಡಬೇಕು. ಸೊ ಹಾಗಾಗಿ CBEC ಹೇಳಿರ್ತಕ್ಕಂತ ಎಕ್ಸ್ಚೇಂಜ್ ರೇಟ್ 70.25 ಇದೆ. ಸೊ 70.25 ಇಂಟು 15,427.05 pounds. It comes to rupees 10,83,750. That is assessable value. ಇದೇ ತರ ನಾವಿಲ್ಲಿ ಯಾವ ರೀತಿ ಆದಂತ ಎಕ್ಸ್ಚೇಂಜ್ ರೇಟ್ ನ ಕನ್ಸಿಡರ್ ಮಾಡಬೇಕು, ಯಾವ ಕಸ್ಟಮ್ ಡ್ಯೂಟಿ ರೇಟ್ ನ ಕನ್ಸಿಡರ್ ಮಾಡಬೇಕು ಅಂತ. ಅಂದ್ರೆ ಬೇಸಿಕ್ ಕಸ್ಟಮ್ ಡ್ಯೂಟಿ ರೇಟ್ಸ್ ಬೇರೆ ಬೇರೆ ರೇಟ್ಸ್ ಕೊಟ್ಟಿದ್ದಾಗ, ಅಂದ್ರೆ ಬೇಸಿಕ್ ಕಸ್ಟಮ್ ಡ್ಯೂಟಿ ರೇಟ್ ಅಟ್ ದ ರೇಟ್ ಆಫ್ ಬಿಲ್ ಆಫ್ ಎಂಟ್ರಿ ಒಂದು ಕೊಟ್ಟಿರ್ತಾರೆ, ದೆನ್ ಎಂಟ್ರಿ ಇನ್ವರ್ಸ್ ಡೇಟ್ಗೂ ಒಂದು ಕೊಟ್ಟಿರ್ತಾರೆ. ಈ ತರ ಎರಡು ರೇಟ್ ಇದ್ರೆ ಆಗ ವಿಚ್ ಎವರ್ ಡೇಟ್ ಈಸ್ ಲೇಟರ್, ಇದೆರಡರಲ್ಲಿ ಬಿಲ್ ಆಫ್ ಎಂಟ್ರಿ ಅಥವಾ ಎಂಟ್ರಿ ಇನ್ವರ್ಡ್, ಇದೆರಡರಲ್ಲಿ ಯಾವ ಡೇಟ್ ಲೇಟರ್ ಇರುತ್ತೆ ಆ ಡೇಟ್ ಅಲ್ಲಿ ಇರುವಂತ ಬೇಸಿಕ್ ಕಸ್ಟಮ್ ಡ್ಯೂಟಿನ ನಾವು ಕನ್ಸಿಡರ್ ಮಾಡಬೇಕು. ಅದೇ ರೀತಿನಲ್ಲಿ ಎಕ್ಸ್ಚೇಂಜ್ ರೇಟು ಸಹ ಈಗ CBEC ಮತ್ತೆ RBI ಎರಡೂ ಕೊಟ್ಟಾಗ CBEC ದೇ ಕನ್ಸಿಡರ್ ಮಾಡ್ತೀವಿ. CBECನೇ ಒಂದು ಎಕ್ಸ್ಚೇಂಜ್ ರೇಟ್ ಕೊಟ್ಟಾಗ ಅದೇ ರೇಟೇ ಅಪ್ಲಿಕಬಲ್ ಆಗುತ್ತೆ. ಮೋರ್ ದ್ಯಾನ್ ಒನ್ ಎಕ್ಸ್ಚೇಂಜ್ ರೇಟ್ ಇದ್ರೆ ಎಕ್ಸ್ಚೇಂಜ್ ರೇಟ್ ಆನ್ ದ ಡೇಟ್ ಆಫ್ ಸಬ್ಮಿಷನ್ ಆಫ್ ಬಿಲ್ ಆಫ್ ಎಂಟ್ರಿ, ಬಿಲ್ ಆಫ್ ಎಂಟ್ರಿ ಸಬ್ಮಿಟ್ ಮಾಡಿದ ದಿವಸ ಯಾವ ಎಕ್ಸ್ಚೇಂಜ್ ರೇಟ್ ಇರುತ್ತೆ ಆ ಎಕ್ಸ್ಚೇಂಜ್ ರೇಟ್ ಅನ್ನೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದನ್ನ ಬೇಸ್ ಆಗಿಟ್ಕೊಂಡು ನಾವು ಕಸ್ಟಮ್ಸ್ ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದು ಹೇಗೆ ಅನ್ನೋದನ್ನ ನಾವು ಈಗ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ನೋಡೋಣ. ಇಲ್ಲಿ ಕಂಪ್ಯೂಟ್ ದ ಡ್ಯೂಟಿ ಪೇಯಬಲ್ ಅಂಡರ್ ದಿ ಕಸ್ಟಮ್ಸ್ ಆಕ್ಟ್ ಫಾರ್ ಇಂಪೋರ್ಟೆಡ್ ಇಕ್ವಿಪ್ಮೆಂಟ್ ಬೇಸ್ಡ್ ಆನ್ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂತ ಹೇಳಿದ್ದಾರೆ. ಇಲ್ಲಿ ಅಸೆಸಬಲ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಈಗ ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿದ್ವಿ, ಆ ತರ ಕ್ಯಾಲ್ಕುಲೇಟ್ ಮಾಡಿ ಅಸೆಸಬಲ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ದಟ್ ಈಸ್ $10,100. ಡೇಟ್ ಆಫ್ ಬಿಲ್ ಆಫ್ ಎಂಟ್ರಿ ಈಸ್ 25th April 2019 ಇದೆ. ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಆನ್ ದಿಸ್ ಡೇಟ್ ಈಸ್ 10%. ಇದು ಬಿಲ್ ಆಫ್ ಎಂಟ್ರಿ ಇರೋ ಡೇಟ್ಗೆ ಇರುವಂತ ಕಸ್ಟಮ್ ಡ್ಯೂಟಿ. ಅಂಡ್ ಎಕ್ಸ್ಚೇಂಜ್ ರೇಟ್ ಫಾರ್ ದಿಸ್ ಬಿಲ್ ಆಫ್ ಎಂಟ್ರಿ ಡೇಟ್ಗೆ $1 ಈಕ್ವಲ್ಸ್ 65 rupees ಇದೆ. ಅದೇ ತರ ಡೇಟ್ ಆಫ್ ಎಂಟ್ರಿ ಇನ್ವರ್ಡ್ಸ್ ಅಂದ್ರೆ ಬಿಲ್ ಆಫ್ ಎಂಟ್ರಿ ಅಂದ್ರೆ ಅವ್ರು ಯಾವಾಗ ಡಾಕ್ಯುಮೆಂಟ್ಸ್ ಬರುತ್ತೆ ಆ ಡಾಕ್ಯುಮೆಂಟ್ಸ್ ನ ಅವ್ನು ಯಾವತ್ತು ಸಬ್ಮಿಟ್ ಮಾಡ್ತಾನೆ ಅದನ್ನ ನಾವು ಬಿಲ್ ಆಫ್ ಎಂಟ್ರಿ ಅಂತ ಹೇಳ್ತೀವಿ. ಸೊ ಆ ಗೂಡ್ಸ್ ಯಾವಾಗ ಆಕ್ಚುಯಲ್ ಆಗಿ ಎಂಟರ್ ಆಗುತ್ತೆ ಟು ದ ಪೋರ್ಟ್ ಅದು ಎಂಟ್ರಿ ಇನ್ವರ್ಡ್ಸ್ ಅಂತ ಹೇಳ್ತೀವಿ. ಡೇಟ್ ಆಫ್ ಎಂಟ್ರಿ ಇನ್ವರ್ಡ್ಸ್ ಈಸ್ 21st April 2019. Basic custom duty on this date is 20% and exchange rate is $1 equals 60 rupees ಇದೆ. And rate of IGST is 18%. Make suitable assumptions where required and show the relevant workings ಅಂತ ಕೇಳಿದ್ದಾರೆ. ಸೊ ಈಗ ನಾವು ಲಾಸ್ಟ್ ಆಲ್ರೆಡಿ ನೋಡಿದ ಪ್ರಕಾರ ಬಿಲ್ ಆಫ್ ಎಂಟ್ರಿ
ಮತ್ತೆ ಎಂಟ್ರಿ ಇನ್ವರ್ಸ್ ಇದೆರಡೂ ಇದ್ದಾಗ ಬೇಸಿಕ್ ಕಸ್ಟಮ್ ಡ್ಯೂಟಿ ಕನ್ಸಿಡರ್ ಮಾಡೋದಕ್ಕೆ ಲೇಟರ್ ಡೇಟ್ ಯಾವುದು ಅದನ್ನ ಕನ್ಸಿಡರ್ ಮಾಡಬೇಕು ಅಂದ್ವಿ. ಸೊ ಹಾಗಾದ್ರೆ ಇಲ್ಲಿ 21st ಏಪ್ರಿಲ್ ಅಂಡ್ 25th ಏಪ್ರಿಲ್ ಅಲ್ಲಿ 25th ಏಪ್ರಿಲ್ ಅನ್ನೋದು ಲೇಟರ್ ಡೇಟ್ ಆಗುತ್ತೆ. ಸೊ ಈ ಡೇಟ್ಗೆ ಇರುವಂತ ಬೇಸಿಕ್ ಕಸ್ಟಮ್ ಡ್ಯೂಟಿನ ಕನ್ಸಿಡರ್ ಮಾಡ್ತೀವಿ. ಹಾಗೇನೆ ಎಕ್ಸ್ಚೇಂಜ್ ರೇಟ್ಗೂ ಸಹ ಬಿಲ್ ಆಫ್ ಎಂಟ್ರಿ ಸಬ್ಮಿಟ್ ಮಾಡಿದ ದಿನ ಇದ್ದಂತ ಎಕ್ಸ್ಚೇಂಜ್ ರೇಟ್ ಅನ್ನೇ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದೀವಿ. ಸೊ ಇಟ್ ಮೀನ್ಸ್ ವಿ ನೀಡ್ ಟು ಕನ್ಸಿಡರ್ ಎಕ್ಸ್ಚೇಂಜ್ ರೇಟ್ ಆಸ್ 65 rupees. ಸೊ ಅಸೆಸಬಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಇನ್ $, 10,100 ಇದೆ. ಅಸೆಸಬಲ್ ವ್ಯಾಲ್ಯೂ ಇನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಎಕ್ಸ್ಚೇಂಜ್ ರೇಟ್ 65, ಬಿಲ್ ಆಫ್ ಎಂಟ್ರಿ ಡೇಟ್ ನ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ 6,56,500 rupees ಆಗುತ್ತೆ. ಸೊ ಬೇಸಿಕ್ ಕಸ್ಟಮ್ ಡ್ಯೂಟಿ at the rate of 10% on assessable value means 10% of 6,56,500, that is 65,650. ಇದಕ್ಕೆ ನಾವು ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ at the rate of 10% of basic custom duty ಆಡ್ ಮಾಡ್ತೀವಿ. ದೆನ್ IGST ನ ನಾವು ಅಸೆಸಬಲ್ ವ್ಯಾಲ್ಯೂ ಪ್ಲಸ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಪ್ಲಸ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಇದು ಮೂರನ್ನು ಆಡ್ ಮಾಡಿ ಆ ಟೋಟಲ್ ಮೇಲೆ ನಾವು IGST ನ ಚಾರ್ಜ್ ಮಾಡ್ತೀವಿ. ಸೊ IGST ಅವಾಗ 1,31,168.7 ಬರುತ್ತೆ. ಸೊ ಟೋಟಲ್ ಕಸ್ಟಮ್ ಡ್ಯೂಟಿ ಈಗ ಬೇಸಿಕ್ ಕಸ್ಟಮ್ ಡ್ಯೂಟಿ ಪ್ಲಸ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಪ್ಲಸ್ IGST, ಟೋಟಲ್ ಆಫ್ ದೀಸ್ ತ್ರೀ ಇಸ್ 2,03,383.7. ನಿಯರೆಸ್ಟ್ ರುಪಿ ಕನ್ವರ್ಟ್ ಮಾಡ್ತೀವಿ ಅಂದ್ರೆ 2,03,384 ಆಗುತ್ತೆ. ಈಗ ನಾವು ಟೋಟಲ್ ಆಗಿನೇ ಅಸೆಸಬಲ್ ವ್ಯಾಲ್ಯೂ ಪ್ಲಸ್ ಕಸ್ಟಮ್ಸ್ ಡ್ಯೂಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. An importer has imported raw material from America amounting $50,000. Other details are as follows. Goods were packed for which packing charges were $5,000. Goods were stuffed in returnable container. Price of the container is $2,000. Insurance charges $250. Sea freight charges $4,000. Importer had paid commission to the broker in America who arranged the transaction $500. Rate of exchange ಇಲ್ಲಿ ಒಂದೇ ಕೊಟ್ಟಿದ್ದಾರೆ 60 rupees. Basic custom duty 10%. Integrated tax 18%. Find out the custom duty payable ಅಂತ ಕೇಳಿದ್ದಾರೆ. So ಇಲ್ಲಿ first we need to calculate assessable value and then customs duty. Cost of raw material ಇಲ್ಲಿ ಏನು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ raw material ಅದರ ವ್ಯಾಲ್ಯೂ $50,000 ಇದೆ. ಆ್ಯಂಡ್ ಪ್ಯಾಕಿಂಗ್ ಚಾರ್ಜಸ್ ಆ್ಯಡ್ ಮಾಡ್ತೀವಿ. ಅದಕ್ಕೆ ಪ್ಯಾಕಿಂಗ್ ಚಾರ್ಜಸ್ ಎಷ್ಟಿದೆ 5,000 is packing charges. FOB value of the exporter is 55,000 ಆಯಿತು. ಇಲ್ಲಿ ನಾವು ಓನ್ಲಿ ದ ಫಸ್ಟ್ ಪ್ಯಾಕಿಂಗ್ ಚಾರ್ಜಸ್ ಮಾತ್ರ ಆ್ಯಡ್ ಮಾಡಿದ್ದೀವಿ, ನಾಟ್ ದಿ ರಿಟರ್ನಬಲ್ ಕಂಟೈನರ್. ಯಾಕಂದ್ರೆ ರಿಟರ್ನಬಲ್ ಪ್ಯಾಕಿಂಗಿಗೆ ಕಾಸ್ಟ್ ನಾವು ಆ್ಯಡ್ ಮಾಡೋಗಿಲ್ಲ. ನೆಕ್ಸ್ಟ್ ಫಾರ್ ದಿಸ್ ವಿ ನೀಡ್ ಟು ಆ್ಯಡ್ ಕಮಿಷನ್ ಪೇಡ್ ಬೈ ದಿ ಇಂಪೋರ್ಟರ್ ಟು ದ ಬ್ರೋಕರ್ ಇನ್ ಅಮೆರಿಕಾ. ಅವ್ರಿಗೆ ಕಮಿಷನ್ ಕೊಟ್ಟಿದ್ದಾರೆ, ದಟ್ ಈಸ್ 500. FOB ವ್ಯಾಲ್ಯೂ ಆಸ್ ಪರ್ ಕಸ್ಟಮ್ಸ್ ಏನಿದೆ 55,500. Total of this 55 plus 500. Next add transportation charges to Indian port. So freight charges, sea freight charges ಕೊಟ್ಟಿದ್ದಾರಲ್ವಾ, that one 4,000. Insurance is $250. So total of this 59,750, that is CIF price or assessable value. ಸೊ ಅಸೆಸಬಲ್ ವ್ಯಾಲ್ಯೂನ ನಾವು ರುಪಿ ಕನ್ವರ್ಟ್ ಮಾಡೋದಾದ್ರೆ ಇಲ್ಲಿ ಎಕ್ಸ್ಚೇಂಜ್ ರೇಟ್ 60 rupees ಕೊಟ್ಟಿದ್ದಾರೆ, ದಟ್ ಕಮ್ಸ್ ಟು 35,85,000 ಆಗುತ್ತೆ. ಸೊ ಫಾರ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕಸ್ಟಮ್ಸ್ ಡ್ಯೂಟಿ. ದಟ್ ಈಸ್ ಅಸೆಸಬಲ್ ವ್ಯಾಲ್ಯೂ 35,75,000. ಫಾರ್ ದಟ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಈಸ್ ಎಟ್ ದಿ ರೇಟ್ ಆಫ್ 10% ಆಫ್ assessable value. It means 3,58,500. Then social welfare surcharge is 10% of basic custom duty. It comes to 35,850. And IGST will be levied on assessable value
plus basic custom duty plus social welfare surcharge. So that will be 7,16,283. So total custom duty is basic custom duty plus social welfare surcharge plus IGST. It comes to 11,10,633. Let's see one more problem. Compute the assessable value and total customs duty for an imported machine based on the following information. Basic custom duty rate is 20%, IGST 18% and GST compensation says 15%. So your cost of the machine at the factory of the exporter is 20,000 US dollar. Transport charges from the factory of the exporter to the port of shipment $800. Handling charges paid for loading the machine in the ship $50. Buying commission paid by the importer $100. Light rate charges paid by the importer $200. Freight incurred from port of entry to inland container depot $1,000. Ship demurrage charges $400. Freight charges from exporting country to India, that is $5,000, and exchange rate to be considered $1 equals 60 rupees. So ಇಲ್ಲಿ ನಾವೀಗ price of the machine is $20,000 US dollar ಇದೆ. We need to add transportation charges 800, then handling charges 50. Total 850 means FOB value of the exporter will be 20,850. For this we need to add buying commission, it should not be addable. FOB value as per customs will be 20,850 ನೇ ಇರುತ್ತೆ. Then for this we have to add freight charges from exporting country to India, that is 5,000. Insurance specify ಮಾಡಿಲ್ಲ ಅನ್ನೋದಾದ್ರೆ we have to take it as 1.125% of FOB value ಅಂತ ಹೇಳಿದ್ವಿ. So FOB value ಮೇಲೆ FOB value of customs, that is 20,850 ನ 1.125%, that is 234.56. Then freight incurred from port of entry inland to container depot. So ಇದು after shipment expenditure ಆಗುತ್ತೆ. So ಹಾಗಾಗಿ ಅದನ್ನ ನಾವು add ಮಾಡೋದಿಲ್ಲ. Then light rate charges paid by the importer 200, ship demurrage charges 400. Now the CIF price is 26,684.56 $. So the assessable value in rupees is 60 into 26,684.56 $, equals 16,01,073 rupees. For this, if we calculate customs duty, basic custom duty rate is 20%, it comes to 3,20,214. Social welfare surcharge at the rate of 10%, that is 32,021.4. IGST at the rate of 18%, that of the assessable value plus basic custom duty plus social welfare surcharge, that is 3,51,595.62. And on this there is even GST compensation cess. GST compensation cess will also be levied on assessable value plus basic custom duty plus social welfare surcharge, but not on IGST. So that it comes to 2,92,996.35. So total of custom duty payable is 9,96,827. Thank you.